ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಅವಧಿಯಲ್ಲಿ ನಾವು 8ನೇ ತರಗತಿಯ ಗಣಿತ ವಿಷಯದ ಕುರಿತಾಗಿ ಅಧ್ಯಯನವನ್ನು ಮಾಡೋಣ. ಕಳೆದ ಒಂದು ಅವಧಿಯಲ್ಲಿ ಗಣಿತ ವಿಷಯದ ಅಧ್ಯಾಯ 3 ಅಲ್ಲಿ ಬರ್ತಕ್ಕಂಥ ಅನ್ವಯಿಕ ಸಮಸ್ಯೆಗಳನ್ನ ಚರ್ಚೆ ಮಾಡ್ತಾ ಇದ್ವಿ. ಕಳೆದ ಒಂದು ವಿಡಿಯೋದಲ್ಲಿ 3 ಸಮಸ್ಯೆಗಳನ್ನ ನಾವು ಆ ಒಂದು ಅಭ್ಯಾಸ 3.2ರಲ್ಲಿ ಬರ್ತಕ್ಕಂಥ ಒಂದು 3 ಸಮಸ್ಯೆಗಳನ್ನ ನಾವು ಚರ್ಚೆ ಮಾಡಿದ್ದೀವಿ. ಇನ್ನಷ್ಟು ಸಮಸ್ಯೆಗಳನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಚರ್ಚೆಯನ್ನ ಮಾಡೋಣ. ಅಲ್ಲಿ 4ನೇ ಪ್ರಶ್ನೆ ಏನಿದೆ ಅಂತಂದ್ರೆ, 2 ಸಂಖ್ಯೆಗಳ ಮೊತ್ತ 95. ನೋಡಿ, ಅಭ್ಯಾಸ 3.2 ಅಭ್ಯಾಸ 3.2ರಲ್ಲಿ ಬರ್ತಕ್ಕಂಥ ಮೊದಲನೇ ಒಂದು 4ನೇ ಲೆಕ್ಕವನ್ನ ನಾವು ನೋಡೋದಾದ್ರೆ, 2 ಸಂಖ್ಯೆಗಳ ಮೊತ್ತ 95 ಅಂತ ಹೇಳ್ತಾರೆ. 4ನೇ ಪ್ರಶ್ನೆ, 2 ಸಂಖ್ಯೆಗಳ ಮೊತ್ತ 2 ಸಂಖ್ಯೆಗಳ ಮೊತ್ತ 95 ಅಂತ ಕೊಡಲಾಗಿದೆ. 95. ಆಮೇಲೆ ಏನೇನು ಕೊಡಲಾಗಿದೆ ಅಂತಂದ್ರೆ, ಒಂದು ಇನ್ನೊಂದಕ್ಕಿಂತ 15 ಹೆಚ್ಚಾಗಿದೆ. ಅಂದ್ರೆ ಒಂದು ಸಂಖ್ಯೆ ಏನಾಗಿದೆ ಅಂದ್ರೆ ಮತ್ತೊಂದು ಸಂಖ್ಯೆಗಿಂತ 15 ಹೆಚ್ಚಾಗಿದೆ. ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆಗಿಂತ 15 ಹೆಚ್ಚಾಗಿದೆ. ಸಂಖ್ಯೆಗಿಂತ 15 ಹೆಚ್ಚಾಗಿದೆ. ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆಗಿಂತ 15 ಹೆಚ್ಚಾಗಿದೆ. ಫಾರ್ ಎಕ್ಸಾಂಪಲ್, ಒಂದು ಸಂಖ್ಯೆ 10 ಆಗಿತ್ತು ಅಂದ್ರೆ ಅದಕ್ಕಿಂತ 15 ಹೆಚ್ಚು ಅಂತಂದ್ರೆ 10 + 15 25. ಇನ್ನೊಂದು ಸಂಖ್ಯೆ ಎಷ್ಟಾಗ್ತದೆ ಹಂಗಾರ 25. ಒಂದ್ ಸಂಖ್ಯೆ 10 ಆದ್ರೆ ಇನ್ನೊಂದು ಸಂಖ್ಯೆ 25 ಆಗ್ತದೆ. ಒಂದು ಉದಾಹರಣೆ ಕೊಡಕತ್ತೆ ನಾನು. ಸಪೋಸ್ ಒಂದ್ ಸಂಖ್ಯೆ 15 ಆಗಿದ್ರ ಇನ್ನೊಂದು ಸಂಖ್ಯೆ ಅದಕ್ಕಿಂತ 15 ಹೆಚ್ಚು ಅಂದ್ರೆ 15 + 15 30. ಒಂದ್ ಸಂಖ್ಯೆ 15 ಅಂದ್ರೆ ಇನ್ನೊಂದು ಸಂಖ್ಯೆ 30. ಈ ರೀತಿ ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆಗಿಂತ 15 ಹೆಚ್ಚಾಯ್ತು. ಏನು 2 ಸಂಖ್ಯೆಗಳವಲ್ಲ, ಅದ್ರಾಗ ಒಂದು ಮತ್ತು ಇನ್ನೊಂದು ಸಂಖ್ಯೆಗೆ ಎಷ್ಟು ವ್ಯತ್ಯಾಸ ಎಷ್ಟು ಅಂದ್ರೆ 15 ವ್ಯತ್ಯಾಸ ಅದ. ಹಂಗಾದ್ರೆ ಆ ಸಂಖ್ಯೆಗಳು ಯಾವುವು? ಪ್ರಶ್ನೆ ಹೇಳೋದೇನಂದ್ರೆ, ಆ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ ಅಥವಾ ಆ ಸಂಖ್ಯೆಗಳಾವುವು ಅಂತ ಪ್ರಶ್ನೆಯನ್ನ ಕೊಡಲಾಗಿದೆ. ನಾನು ಕಳೆದ ಒಂದು ಅವಧಿಯಲ್ಲಿ ಅಥವಾ ಕಳೆದ ಒಂದು ವಿಡಿಯೋದಲ್ಲಿ ಹೇಳಿದಂತೆ ಇಲ್ಲಿ ಪ್ರಶ್ನೆಯನ್ನ ನಿಮ್ಗ ಥಿಯರಿ ರೂಪದಲ್ಲಿ ಕೊಡಲಾಗಿದೆ. ಇದನ್ನು ನಾವು ಸಮೀಕರಣ ರೂಪಕ್ಕೆ ಪರಿವರ್ತಿಸಿಕೊಳ್ಬೇಕು ಅಂತ. ಹಾಗಾದ್ರೆ ಇಲ್ಲಿ 2 ಸಂಖ್ಯೆಗಳ ಮೊತ್ತ 95 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಆ ಸಂಖ್ಯೆಗಳು ನಮ್ಗೆ ಗೊತ್ತಿಲ್ಲಲ್ಲ. ಅದಕ್ಕೆ ನಾವೇನು ಮಾಡ್ಬೇಕಂತಂದ್ರೆ, ಫಸ್ಟ್ಗೆ ಆ ಸಂಖ್ಯೆಗಳು x ಮತ್ತು y ಅಂತ ತೆಗೆದುಕೊಳ್ಬೇಕು. ಏನಂತ ತೆಗೆದುಕೊಳ್ಬೇಕು? x ಮತ್ತು y ಆಗಿರಲಿ. 2 ಸಂಖ್ಯೆಗಳು ಅಂತ ಹೇಳಿದಾರಲ್ಲ, ಹಾಗಾಗಿ ಆ 2 ಸಂಖ್ಯೆಗಳು ನಮ್ಗೆ ಗೊತ್ತಿಲ್ಲದೆ ಇರೋದಕ್ಕೆ ನಾವೇನ್ ತಗೋಬೇಕು? x ಮತ್ತು y ಆಗಿರಲಿ ಅಂತ ತೆಗೆದುಕೊಳ್ಬೇಕು. ಇನ್ನು ಕೆಲವೊಬ್ರು a ಮತ್ತು b ಅಂತ ತಗೊಳ್ತಾರೆ. ತಪ್ಪಲ್ಲ. ಇಂಗ್ಲಿಷ್ ನ ಯಾವುದೇ ಚರಾಕ್ಷರಗಳನ್ನ ನೀವು ಇಲ್ಲಿ ಸ್ಮಾಲ್ ಲೆಟರ್ ನಲ್ಲಿ ಬಳಸ್ಕೊಳ್ಬಹುದು. ಹಾಗಾಗಿ ಸ್ವಲ್ಪ ಏನ್ ಅಂತಂದ್ರ ಇಲ್ಲಿ ನಾವು ಸಮಸ್ಯೆ ಕಡೆಗೆ ಗಮನ ಹರಿಸೋಣ. ಆ 2 ಸಂಖ್ಯೆಗಳು ಏನಾಗಿರಲಿ? x. ಒಂದ್ ಸಂಖ್ಯೆ x ಆಗಿರಲಿ, ಇನ್ನೊಂದು ಸಂಖ್ಯೆ y ಆಗಿರಲಿ. ಒಂದು ಸಂಖ್ಯೆ x ಆಗಿರಲಿ. ಹಾಗಾದ್ರೆ ಇನ್ನೊಂದು ಸಂಖ್ಯೆ ಏನಾಗ್ತದ? ಇನ್ನೊಂದು ಸಂಖ್ಯೆ y ಆಗಿರಲಿ. ಈ ರೀತಿ ಬರ್ಕೊಳ್ಬೇಕು. ಮೊದಲನೇದಾಗಿ ನಾವು ಏನ್ ಬರ್ಕೊಳ್ಬೇಕು ಅಂತಂದ್ರೆ, ಒಂದು ಸಂಖ್ಯೆ x ಆಗಿರಲಿ, ಇನ್ನೊಂದು ಸಂಖ್ಯೆ y ಆಗಿರಲಿ. ಇವೆರಡರ ಮೊತ್ತ 95 ಅಂತ ಹೇಳ್ತಾರೆ. ಹಾಗಾದ್ರೆ ಇವುಗಳ ಮೊತ್ತ ಅಂದ್ರ x + y ಎರಡನ್ನೂ ಕೂಡಿಸ್ರಿ. ದಿಸ್ ಈಕ್ವಲ್ ಟು 95. ಇದನ್ನ ಇಕ್ವೇಶನ್ ನಂಬರ್ 1, ಸಮೀಕರಣ 1 ಅಂತ ಬರ್ಕೊಳ್ರಿ. ಇನ್ನ ಮುಂದಿನ ಒಂದು ನಿಯಮ ಅಥವಾ ಕಂಡೀಷನ್ ಏನದ ಅಂತಂದ್ರ, ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆಗಿಂತ 15 ಹೆಚ್ಚಾಗ್ಯದ. ಒಂದ್ ಸಂಖ್ಯೆ ಅಂತಂದ್ರ x ಅನ್ನೋದು ಇನ್ನೊಂದು ಸಂಖ್ಯೆಗಿಂತ ಎಷ್ಟು ಹೆಚ್ಚಾಗ್ಯದ? 15 ಹೆಚ್ಚಾಗ್ಯದ. ಅದನ್ನ ಹೆಂಗ್ ಬರ್ಕೊಳ್ಳೋದು ಅಂತಂದ್ರ, x = x y ಗಿಂತ ಎಷ್ಟು ಹೆಚ್ಚಾಗ್ಯದ? 15 ಹೆಚ್ಚಾಗ್ಯದ. ನೋಡ್ರಿ, ಒಂದು ಸಂಖ್ಯೆ ಇನ್ನೊಂದಕ್ಕಿಂತ ಎಷ್ಟು ಹೆಚ್ಚಾಗಿದೆ? ಇದು 15 ಹೆಚ್ಚಾಗಿದೆ. ಸೊ x y + 15 ಅಂತ ಆಗ್ತದೆ. y ಗೆ 15 ಅನ್ನ ಕೂಡಿಸಿದ್ರೆ ಅದು x ಗೆ ಸಮ ಆಗ್ತದೆ. ಒಂದು ಸಂಖ್ಯೆ ಅನ್ನೋದು ಇನ್ನೊಂದು ಸಂಖ್ಯೆಗಿಂತ 15 ಹೆಚ್ಚಾಗಿದೆ. ಸೊ ಹಾಗಾಗಿ ಇದನ್ನ ನಾವಿಲ್ಲಿ ಬರ್ಕೊಳ್ಬೇಕು. ಆಮೇಲೆ ಮತ್ತೇನ್ ಕೊಟ್ಟಿದ್ದಾರೆ ಅಂತಂದ್ರೆ, ಅಲ್ಲಿ 2 ಸಂಖ್ಯೆಗಳ ಮೊತ್ತ 95, ಒಂದು ಇನ್ನೊಂದಕ್ಕಿಂತ 15 ಹೆಚ್ಚಾಗಿದ್ದರೆ ಆ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ ಅಂತಿದ್ದಾರೆ.
ಸೊ ಹಾಗಾದ್ರೆ ಇದನ್ನ ಸಮೀಕರಣ 2 ಅಂತ ಬರ್ಕೊಳ್ಳೋಣ. ಸೊ ಸಮೀಕರಣ 2ರನ್ನ ಸಮೀಕರಣ 1ರಲ್ಲಿ ತುಂಬಬೇಕು, ಆದೇಶಿಸಬೇಕು. ಅಂದ್ರೆ x ನ ಬೆಲೆ ನಿಮಗೆ ಇಲ್ಲಿ ಸಿಕ್ಕದ x is equal to y plus 15. ಈ y plus 15 ಅನ್ನ ಸಮೀಕರಣ 1ರಲ್ಲಿ ಹಾಕ್ರಿ, x ನ ಬೆಲೆ ಆಗ್ತದ. ಸೊ ಈ x ನ ಬೆಲೆಯನ್ನು ಇಲ್ಲಿ ತುಂಬ್ರಿ, ಏನಾಗ್ತದ ಅದನ್ನು ಗಮನಿಸ್ರಿ. ಸೊ ಫಸ್ಟ್ ನಾನು ಏನ್ ಮಾಡ್ತಾನೆ, ಸಮೀಕರಣ 1 ಅನ್ನ ಬರೆದುಕೊಳ್ತೇನೆ. ಸಮೀಕರಣ 1 ಏನದ, ಸಮೀಕರಣ 1 ಏನದ ಅಂತಂದ್ರ x plus y is equal to 95 ಅಂತದ. ಏನದ 95. ಸೊ ಇದರೊಳಗೆ ನಾನು ಏನ್ ಹಾಕತ್ತೇನೆ ಅಂತಂದ್ರ ಎರಡನೇ ಸಮೀಕರಣವನ್ನು ತುಂಬ್ರಿ. ಎರಡನೇ ಸಮೀಕರಣ ಏನದ ಅಂದ್ರೆ x is equal to y plus 15 ಅಂತದ. ಸೊ x ಜಾಗದಾಗ ನಾನು ಏನ್ ಮಾಡ್ತೇನೆ ಅಂದ್ರೆ y plus 15 plus y this equal to 95. ಸೊ y plus y ಎಷ್ಟು 2y this equal to 15 ಅನ್ನ ಆ ಕಡೆ ಕಳಿಸ್ರಿ. 95 minus 15 2y this equal to 95 ರಲ್ಲಿ 15 ಅನ್ನ ಮೈನಸ್ ಮಾಡಿ. 95 ರಲ್ಲಿ 15 ಅನ್ನ ಮೈನಸ್ ಮಾಡಿದರೆ ಎಷ್ಟು ಬರ್ತದ 80. ಸೊ y is equal to 80 whole divided by ಇದು ನೋಡ್ರಿ 2 into y ಅಲ್ಲ, ಗುಣಾಕಾರದಲ್ಲಿ ಅಲ್ಲ, ಅದನ್ನ ಆ ಕಡೆ ಕಳಿಸ್ರಿ. ಭಾಗಾಕಾರದಲ್ಲಿ ಬರ್ತದ. 2 1 2 2 4 8 ಅಂದ್ರ y ನ ಬೆಲೆ ಎಷ್ಟಾಗ್ತದ ಅಂದ್ರ 40. y ನ ಬೆಲೆ ಎಷ್ಟು ಬಂತು 40. y ಗೆ 15 ಅನ್ನ ಕೂಡಿಸಿದಾಗ ಮತ್ತೊಂದು ಸಂಖ್ಯೆ ಸಿಗ್ತದ, ಅದರ ಮೊದಲನೇ ಸಂಖ್ಯೆ ಸಿಗ್ತದ. ನಮಗೆ ಎರಡು ಸಂಖ್ಯೆಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಲಾಗಿದೆ. ಹಾಗಾದ್ರೆ ಒಂದು ಸಂಖ್ಯೆ 40 ಆದ್ರ ಇನ್ನೊಂದು ಸಂಖ್ಯೆ ಆ ಒಂದು ಸಂಖ್ಯೆಗಿಂತ ಎಷ್ಟು ಹೆಚ್ಚದ 15 ಹೆಚ್ಚದ. ಹಾಗಾದ್ರೆ ಈಗ ನೀವು ಒಂದು ಸಂಖ್ಯೆಯನ್ನ ಕಂಡುಹಿಡಿದ್ರಿ, ಅದು ಯಾವುದು ಅಂತಂದ್ರೆ y. ಇನ್ನು ಮತ್ತೊಂದು ಸಂಖ್ಯೆಯನ್ನ ಕಂಡುಹಿಡಿಯಬೇಕಾದ್ರೆ ಈ ಸಂಖ್ಯೆಗಿಂತ ಎಷ್ಟು ಹೆಚ್ಚದ 15 ಹೆಚ್ಚದ. ಅದನ್ನ ನಾವಿಲ್ಲಿ ಬರೆಯೋಣ. ಆದ್ದರಿಂದ x is equal to y plus 15. ಸೊ x is equal to y ನ ಬೆಲೆಯನ್ನ ಕಂಡುಹಿಡಿದಿರಿ. y ಎಷ್ಟು ಅಂತಂದ್ರೆ 40 plus 15. ಸೊ x is equal to 55. ನೋಡ್ರಿ, ಈಗ x ನ ಬೆಲೆ 55 ಬಂತು, y ನ ಬೆಲೆ 40 ಬಂತು. ಇವೆರಡೂದರ ಮೊತ್ತ ಎಷ್ಟಾಗ್ತದ ಇಲ್ಲೋ ನೋಡ್ರಿ, 95 ಆಗ್ತದನೋ ಇಲ್ಲೋ. ಅಂದ್ರೆ ನಾವು ಕಂಡುಹಿಡಿದಂತಹ ಎರಡು ಸಂಖ್ಯೆಗಳು ಕರೆಕ್ಟ್ ಅದಾವ ಅಂತ ಅರ್ಥ. 55 ಪ್ಲಸ್ 40 ಎಷ್ಟಾಗ್ತತಿ 95. ಮತ್ತ ಒಂದಕ್ಕಿಂತ ಇನ್ನೊಂದು ಎಷ್ಟು ಹೆಚ್ಚಾಗಿದೆ ನೋಡ್ರಿ, 15 ಹೆಚ್ಚಾಗಿದೆ ಇಲ್ಲೋ. ಹಾಗಾದ್ರೆ ಒಂದು 40 ಅದ, ಇನ್ನೊಂದು 55 ಅದ. ಅಂದ್ರೆ ಒಂದು ಸಂಖ್ಯೆಗಿಂತ ಇನ್ನೊಂದು ಸಂಖ್ಯೆ 15 ಹೆಚ್ಚು ಆಗ್ಯದ. ಮತ್ತೆ ಎರಡೂದರ ಮೊತ್ತ 95 ಬರಕತ್ತದ. ಹಾಗಾದ್ರೆ ನಾವು ಬಿಡಿಸಿದಂತಹ ಸಮಸ್ಯೆ ಸರಿಯಾಗಿದೆ. ಅಂದ್ರೆ ಉತ್ತರ ಏನಾಗಿದೆ, ಸಮಸ್ಯೆಗೆ ನಾವು ಏನು ಉತ್ತರವನ್ನ ಕಂಡುಕೊಂಡಿದ್ದೇವಲ್ಲ ಅದು ಸರಿಯಾಗಿದೆ ಅಂತ ಅರ್ಥ. ಈ ರೀತಿಯಾಗಿ ನಾವು ಬಿಡಿಸಬೇಕಾಗ್ತದೆ. ಸೊ ಇದನ್ನ ಪಕ್ಕದಲ್ಲಿ ನಾವೆಲ್ಲರೂ ಬರಿಬೇಕು. ಇನ್ನು ಇದಾದ ನಂತರ 5ನೇ ಸಮಸ್ಯೆಗೆ ಹೋಗ್ತೀನಿ ನಾನು. ಏನಿದೆ 5ನೇ ಸಮಸ್ಯೆಯನ್ನ ನೋಡೋಣ. ಇದೇ ಅಭ್ಯಾಸದಲ್ಲಿ ಬರ್ತಕ್ಕಂತ 5ನೇ ಸಮಸ್ಯೆ ಏನಿದೆ ಅಂದ್ರೆ, ಎರಡು ಸಂಖ್ಯೆಗಳ ಅನುಪಾತವನ್ನ ಕೊಡಲಾಗಿದೆ. ಎರಡು ಸಂಖ್ಯೆಗಳು 5:3 ಈ ರೀತಿಯಾಗಿದೆ. ಅವೆರಡರ ವ್ಯತ್ಯಾಸ 18 ಅಂತ ಹೇಳ್ತಾರೆ. ನೋಡ್ರಿ, 5ನೇ ಪ್ರಶ್ನೆ ಏನಿದೆ ಅಂದ್ರ, 5ನೇ ಪ್ರಶ್ನೆ ಎರಡು ಸಂಖ್ಯೆಗಳ ಅನುಪಾತ, ಎರಡು ಸಂಖ್ಯೆಗಳ ಅನುಪಾತ 5:3 ಅಂತ ಹೇಳಿಕೊಂಡಿದ್ದಾರೆ. ಮತ್ತ ಇವುಗಳ ವ್ಯತ್ಯಾಸ ಅಂದ್ರ ಎರಡು ಸಂಖ್ಯೆಗಳ ವ್ಯತ್ಯಾಸ 18 ಅಂತ ಕೊಟ್ಟಿದ್ದಾರೆ. ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಈ ರೀತಿ ಪ್ರಶ್ನೆ ನಿಮ್ಮ ಮುಂದಿದೆ. ಎರಡು ಸಂಖ್ಯೆಗಳ ಅನುಪಾತವನ್ನು ಕೊಟ್ಟಿದ್ದಾರೆ. ಸೊ ಆ ಎರಡು ಸಂಖ್ಯೆಗಳು ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಫಸ್ಟ್ ಮಾಡ್ಬೇಕಾದ ಕೆಲಸ ಏನಂದ್ರೆ, ಆ ಎರಡು ಸಂಖ್ಯೆಗಳು x ಮತ್ತು y ಆಗಿರಲಿ. ನೋಡಿ, ಆ ಎರಡು ಸಂಖ್ಯೆಗಳು x ಮತ್ತು y ಆಗಿರಲಿ.
ಈ ರೀತಿ ಬರ್ಕೊಳ್ಬೇಕು. ಹಾಗಾದ್ರೆ ಎಕ್ಸ್ ಆದ್ದರಿಂದ ಅವ್ರು ಕೊಟ್ಟಿರೋ ಪ್ರಕಾರ ಅವೆರಡೂದ್ರ ಅನುಪಾತ ಎಕ್ಸ್ ಬೈ ವೈ ಇಸ್ ಈಕ್ವಲ್ ಟು 5/3. ಸೊ ಅವರ ಕೊಟ್ಟಾಗ ಸಮೀಕರಣ 1 ಅವುಗಳ ಅನುಪಾತ ಅಂತ ಕೊಡಿದಾರಲ್ಲ, ಹಾಗಾಗಿ ನಾವು ಅವುಗಳ ಅನುಪಾತ ಕೊಡ್ಬೇಕು. ಎಕ್ಸ್ ಅಪಾನ್ ವೈ ಎಷ್ಟೈತಿ 5/3 ಅಂತ ಐತಿ, ಅಂದ್ರ 5:3 ಅಂತ ಐತಿ. ಸೊ ಅದನ್ನ ಹಿಂಗ್ ಬರ್ಕೊಳ್ಳೋದು ಎಲ್ಲ ಒಂದರಿ. x by y is equal to 5/3 ಅಂದ್ರೆ 5/3 ಹೆಂಗ್ ಬಂತಂದ್ರೆ 5/3 5:3 ಹಿಂಗ್ ಬರೀತೀವಿ ನಾವು, ಹೌದಾ? ಸೊ ಈ ಒಂದನೇ ಲೈನ್ ಕ್ಲಿಯರ್ ಆಗಿದೆ. ಇನ್ನು ಎರಡನೇದು ಏನಂದ್ರೆ ನೋಡಿ, ಎರಡು ಸಂಖ್ಯೆಗಳ ವ್ಯತ್ಯಾಸ 18, ಆ ಎರಡು ಸಂಖ್ಯೆಗಳ ವ್ಯತ್ಯಾಸ ಅಂದ್ರೆ ಏನ ಮೈನಸ್. ಸೊ ಆದ್ದರಿಂದ ಇವುಗಳ ವ್ಯತ್ಯಾಸ ಅಂದ್ರ x minus y is equal to 18. ಇದು ಇಕ್ವೇಶನ್ ನಂಬರ್ 2. ಸೊ ಅವುಗಳ ವ್ಯತ್ಯಾಸವನ್ನು ಕೊಡಲಾಗಿದೆ, ಅವುಗಳ ಅನುಪಾತವನ್ನು ಕೊಡಲಾಗಿದೆ. ಹಾಗಾದ್ರ ನಮಗ ಆ ಎರಡು ಸಂಖ್ಯೆಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿದಾರೆ. ಸೊ ಹೆಂಗ್ ಕಂಡುಹಿಡಿಯೋದು? ಸೊ ಬಹಳ ಸಿಂಪಲ್ ಅದ. ಸೊ y ಅನ್ನ ಆ ಕಡೆ ಕಳಿಸಿ x ನ ಬೆಲೆಯನ್ನ ತೆಗೆದುಕೊಂಡು ಇದನ್ನ ಅದರ ತುಂಬ್ರಿ. ಸೊ ತುಂಬಿರಂತಂದ್ರೆ ನಿಮ್ಗ ಉತ್ತರ ಸಿಕ್ಬಿಡ್ತದ. ಉದಾಹರಣೆ ಹೆಂಗ್ ಬಿಡಿಸ್ಬೇಕಂತಂದ್ರ ಈ ಉದಾಹರಣೆಯನ್ನ x is equal to minus y ಆ ಕಡೆ ಹೋದ್ರ ಪ್ಲಸ್ y ಆಗ್ತದ. y plus 18 ಏನಾಗ್ತದ? y plus 18. ಸೊ ಇದನ್ನ ಎರಡು ವಿಧಾನದಿಂದನೂ ಮಾಡ್ಬೋದು ನಾವು. ಇಲ್ಲಿ x is equal to 5y/3 ಅಂತಾನು ಮಾಡ್ಕೋಬಹುದು. ಈ y ಅನ್ನ ಆ ಕಡೆ ಕಳಿಸಿ x ನ ಬೆಲೆಯನ್ನ ಇದ್ರಾಗ ತುಂಬಬಹುದು. ಇಲ್ಲ ಅಂದ್ರ ಈ ಸಮೀಕರಣದಿಂದ ಈ ಸಮೀಕರಣವನ್ನು ಸಾಲ್ವ್ ಮಾಡ್ಕೋಬಹುದು. ಸೊ ಈಗ ನಾನು ಏನ್ ಮಾಡ್ತೇನೆ ಅಂದ್ರೆ x is equal to y plus 18 ಅಂತ ಬರ್ತದ. ಸೊ ಅದನ್ನ ನಾನು ಇಲ್ಲಿ ತುಂಬ್ತೇನೆ. x ನ ಬೆಲೆ ನಿಮಗೆ ಸಿಕ್ತು. ಸೊ ಅದನ್ನ ಇಲ್ಲಿ ಇಕ್ವೇಶನ್ 1 ರಲ್ಲಿ ಆದೇಶಿಸಬೇಕು, ತುಂಬಬೇಕು. ಇಕ್ವೇಶನ್ 1 ರಲ್ಲಿ ತುಂಬಿದಾಗ x by y is equal to 5/3 ಅಂತದ. x ನ ಬೆಲೆ y plus 18 divided by y this equal to 5/3 ಅಂತದ. ಸೊ y ಅನ್ನ ಆ ಕಡೆ ಕಳಿಸಿ ಏನಾಗ್ತದ? ಡಿವೈಡ್ ಬೈ ಇರೋದ್ರಿಂದ ಗುಣಾಕಾರದಲ್ಲಿ ಹೋಗ್ತದೆ. y plus 18 is equal to 5y divided by 3 ಅಂತದ. ಸೊ 3 ಅನ್ನ ಈ ಕಡೆ ತಗೊಳ್ರಿ, ಮತ್ತೆ ಗುಣಾಕಾರ ಆಗ್ತದ. ಸೊ 3 into bracket y plus 18 this equal to 5y. ನೋಡ್ರಿ, 3 ಅನ್ನ ಈ ಕಡೆ ತಗೊಂಡ್ರೆ ಇಡೀ ಇಷ್ಟೆಲ್ಲಾ ಟರ್ಮ್ ಗುಣಾಕಾರ ಮಾಡ್ಬೇಕು. ಅದಕ್ಕಾಗಿ 3 into y plus 18 ಅಂತ ಬರ್ದಂಗ. ಸೊ ಇದನ್ನ ಮಲ್ಟಿಪ್ಲೈ ಮಾಡ್ಕೊಡ್ರಿ. 3 into y 3y ಪ್ಲಸ್ 18 3 18 36 46 ಮತ್ತು 8 54. ಸೊ ಹಾಗಾದ್ರೆ 18 3 54 ದಿಸ್ ಈಕ್ವಲ್ ಟು 5y. ಸೊ ಇದನ್ನ ಸಿಂಪ್ಲಿಫೈ ಮಾಡಬೇಕು. 3y ಅನ್ನ ಆ ಕಡೆ ಕಳಿಸಿ. 3y ಅನ್ನ ಆ ಕಡೆ ಕಳಿಸಿದ್ರೆ ಏನಾಗ್ತದ? 3y ಆ ಕಡೆ ಹೋದ್ರೆ ಮೈನಸ್ 3y ಆಗ್ತದ. ಸೊ ಹಾಗಾದ್ರೆ ಇಲ್ಲಿ 54 ಉಳಿತು 5y minus 3y 5y ಸಾರಿ 54 ಅನ್ನ ನಾನು ಹಂಗ ಬರೀತೀನಿ. 5y ನಲ್ಲಿ 3y ನ ಮೈನಸ್ ಮಾಡಿದ್ರೆ 2y ಆಗ್ತದ. ಸೊ 54 divided by 2 is equal to y. 2 ಅಂದ್ರೆ 2 2 4 2 7. ಸೊ y ನ ಬೆಲೆ ಎಷ್ಟು ಅಂದ್ರೆ 27. y ನ ಬೆಲೆ 27. ಹಾಗಾದ್ರೆ y ನ ಬೆಲೆ 27, x ನ ಬೆಲೆ ಎಷ್ಟು ನೀವ ಕಂಡುಹಿಡಿಯಬೇಕು. ಆ y ನ ಬೆಲೆಯನ್ನ ಇದ್ರಾಗ ತುಂಬಬೇಕು. ಸೊ ಇದ್ರಾಗ ತುಂಬಿರಿ ಅಂತಂದ್ರ x is equal to 27 plus 18 ಎಷ್ಟಾಗ್ತದ? x is equal to 27 ಮತ್ತು 18 ಕೂಡಿಸಬೇಕು. 37 1 8 45. ಈ ರೀತಿಯಾಗಿ ನೀವು ಬಿಡಿಸಬೇಕಾಗ್ತದೆ. ಒಂದು ಸಂಖ್ಯೆ 27 ಆಯ್ತು, ಇನ್ನೊಂದು ಸಂಖ್ಯೆ 45 ಆಯ್ತು. ಆ ಎರಡು ಸಂಖ್ಯೆಗಳು ಆ ಅಂತ ಪ್ರಶ್ನೆ ಕೇಳಿದ್ರಲ್ಲ, ಅದಕ್ಕೆ ಇದು ಉತ್ತರ.